ಬ್ಯಾಂಕ್ ಉದ್ಯೋಗಿ ದೀಪಾ ಮನೆಗೆ ಬೀಗವನ್ನ ಜಡಿದಿದ್ದಾರೆ ಇಡಿ ಅಧಿಕಾರಿಗಳು. ಯಾರೇ ಶಾಮೀಲಾಗಿದ್ರೂ ಕೂಡ ಬಿಡೋ ಮಾತೇ ಇಲ್ಲ. ಬೆಂಗಳೂರಿನ ವಿಜಯನಗರದಲ್ಲಿ ಇಡಿ ಅಧಿಕಾರಿಗಳು ಭರ್ಜರಿಯಾಗಿ ಶೋಧ ಕಾರ್ಯವನ್ನ ನಡೆಸಿರುವಂತದ್ದು. ಬ್ಯಾಂಕ್ ಉದ್ಯೋಗಿ ದೀಪಾ ಮನೆಗೆ ಬೀಗವನ್ನ ಜಡಿದಿದ್ದಾರೆ ಇಡಿ ಅಧಿಕಾರಿಗಳು. ಈ ಹಗರಣದಲ್ಲಿ ಯಾರೇ ಶಾಮೀಲಾಗಿದ್ರೂ ಕೂಡ ಅವರಿಗೆ ಈಗಾಗಲೇ ಒಂದು ಭಯ ಆತಂಕ ಶುರುವಾಗಿದೆ. ಬೆಂಗಳೂರಿನ ವಿಜಯನಗರದಲ್ಲಿ ಇಡಿ ದಾಳಿ ನಡೆಸಿ ದೀಪಾ ಮನೆಗೆ ಬೇಗವನ್ನ ಜಡಿದಿರುವಂತದ್ದು. ಇದರಲ್ಲಿ ಇನ್ನು ಯಾರ್ಯಾರೆಲ್ಲ ತಳುಕು ಹಾಕಿದ್ದಾರೋ, ಇನ್ನು ಯಾರ್ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೋ ಅವರೆಲ್ಲರನ್ನೂ ಕೂಡ ತನಿಖೆಗೆ ಒಳಪಡಿಸುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಹಾಗೆ ದದ್ದಲ್ಗೆ ಮಾತ್ರ ಯಾವುದೇ ರೀತಿಯಲ್ಲೂ ಕೂಡ ರಿಲೀಫ್ ಸಿಗುವಂತಹ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಇವತ್ತು ಎಸ್ಐಟಿ ಅಧಿಕಾರಿಗಳ ಮುಂದೆ ಅಟರ್ನಿ ಕಾಸ್ಟ್ ಮಾಜಿ ಸಚಿವರಾದಂತಹ ಬಿ ನಾಗೇಂದ್ರ, ಶಾಸಕ ಬಸನಗೌಡ ದದ್ದಲ್ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿದೆ. ವಿಚಾರಣೆಯಲ್ಲಿ ಅಂದ್ರೆ ನಿನ್ನೆ 8 ಗಂಟೆ ಕಾಲ 8 ಗಂಟೆಗಳವರೆಗೂ ಕೂಡ ವಿಚಾರಣೆಯನ್ನ ನಡೆಸಿದ್ರು, ತೀವ್ರವಾಗಿ ವಿಚಾರಣೆಯನ್ನ ನಡೆಸಿದ್ರು. ಇವತ್ತು ಎಷ್ಟು ಗಂಟೆಗಳ ಕಾಲ ವಿಚಾರಣೆ ನಡೆಯುತ್ತೆ, ಇವತ್ತು ಎಸ್ಐಟಿ ಅಧಿಕಾರಿಗಳು ಏನೇನೆಲ್ಲ ಪ್ರಶ್ನೆಯನ್ನ ಹಾಕ್ತಾರೆ, ಅದಕ್ಕೆ ಇತ್ತ ಬಿ ನಾಗೇಂದ್ರ ಹಾಗೆ ದದ್ದಲ್ ಹೇಗೆ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿತ್ತು.